ಎಲ್ಲಿ ಅದ್ರಲ್ಲಿ ಮಾತ್ರ ಪ್ರಯತ್ನ ಮಾಡ್ಬಾರ್ದು. ಐತೆ ಅದು ನಾವು ಸ್ವಲ್ಪ ಮ್ಯಾಕ್ ಹತ್ತಿ ಹೋಗ್ಬೇಕಾ ಅದೇನಾದ್ರು ನೀವು ಅಲ್ಲಿ ಹೋಗ್ರಿ ಅಲ್ಲೇ ಸೌಂಡ್ ಬರುತ್ತಲ್ಲ ಅಡ್ಡಾಡ್ಕೊಂತ ಹೋದ್ರಿ ಅಂದ್ರ ಸೌಂಡ್ ಬರುತ್ತಲ್ಲ ಸುರಂಗ ಮಾರ್ಗ ಗುಡಿ ಐತಲ್ಲ ಗುಡಿಲಿಂತ ಹಿಂದ್ಗಡೆ ಹೋಗ್ರಿ. ಇದು 7 ಸುತ್ತಿನ ಕೋಟೆ ಅಂದ್ರ 1 2 3 ಗೋಡೆ ದಾಟಿ ಅವ್ರ ರೀಚ್ ಆಗ್ಬೇಕು. ಅವ್ರನ್ನ ಯುದ್ಧ ಮಾಡ್ಬೇಕಂದ್ರೆ ಅವ್ರ ರೀಚ್ ಆಗ್ಬೇಕ. 7 ಕೋಟೆ ದಾಟಿ ಅವ್ರನ್ನ ಟಚ್ ಮಾಡ್ಬೇಕು. ಇದು ಯಾವ ದೇವಸ್ಥಾನ? ಇದು ಗಂಡುಗೊಲಿ ಕುಂಬಾರಂ ದೇವಸ್ಥಾನ ಅಂದ್ರೆ ಸ್ಥಳೀಯರ ಗಂಡುಗೊಲಿ ಕುಂಬಾರಂ ದೇವಸ್ಥಾನ. ಇದು ಆತನ ಸಮಾಧಿ. ಇದು ಅಂದ್ರೆ ದೆಹಲಿಯಲ್ಲಿ ಆತನ ಏನು ಮರಣ ಆಗ್ತಾನೆ ತಲೆಯಲ್ಲಿ ಕೊಡ್ತಾನೆ. ತಲೆ ಕೊಟ್ಟದ್ ಇಲ್ಲ ದೆಹಲಿ ಹತ್ರ ಒಂದು ಯುದ್ಧದಲ್ಲಿ ತಲೆ ಮರಣ ಹೊಂತಾನೆ. ಅಂದ್ರೆ ಗಂಡುಗೊಲಿ ಕುಂಬಾರಮ್ಮ ಸತ್ತಿದ್ದು ಇಲ್ಲೇ ಕರ್ನಾಟಕದಲ್ಲ? ಇಲ್ಲ, ಕರ್ನಾಟಕದಲ್ಲ, ದೆಹಲಿಯಲ್ಲಿ. ಮಾತಂಗಿ ಅಂತ ಕರಿತೀವಿ ನಾವು. ಮಾತಂಗಿ ಅಂದ್ರೆ ಗಂಡುಗೊಲಿ ಕುಂಬಾರಮ್ಮ ಮರಣ ಹೊಂದೋದಕ್ಕೆ ಕಾರಣ ಆದಂತ ಮಹಿಳೆ ಈಕಿ. ಅಂದ್ರ ಗಂಡುಗೊಲಿ ಕುಂಬಾರಮ್ಮ ಇಷ್ಟಪಟ್ಟ ಮಹಿಳೆ? ಇಲ್ಲ, ಇಷ್ಟಪಟ್ಟದ್ದಲ್ಲ. ಇಷ್ಟಪಟ್ಟದ್ ಬೇರೆ. ಇಷ್ಟಪಟ್ಟದ್ ಮಲ್ತಾಯಿನ ಇಷ್ಟಪಟ್ಟಿರ್ತಾನೆ. ಅಂದ್ರೆ ಈಕೆನು ದೆಹಲಿಯಲ್ಲಿ ಯುದ್ಧ ಮಾಡುವಾಗ ನಮ್ಮ ಹಿಂದೂ ಸಂಸ್ಕೃತಿಲಿ ಏನಿದೆ, ಹೆಣ್ಮಕ್ಳ ಮೇಲೆ ಆಯ್ತು ನಾರಿಯರ ಮೇಲೆ ಯುದ್ಧ ಪ್ರಯೋಗ ಮಾಡಂಗಿಲ್ಲ, ಅವು ಕತ್ತಿ ಎತ್ತಂಗಿಲ್ಲ. ಅದನ್ನ ಬಳಸ್ಕೊಂಡು ಈಕಿ ಗಂಡುಗೊಲಿ ಕುಂಬಾರಮ್ಮ ಯುದ್ಧಕ್ಕೆ ಹೋಗ್ತಾಳೆ, ಯುದ್ಧ ಮಾಡಕಂತ ಹೋಗ್ತಾಳೆ. ಈಗ ಕುಮಾರರಾಮ್ ಏನ್ ಮಾಡ್ತಾನೆ, ಈಕಿ ಮೇಲೆ ಯುದ್ಧ ಇದು ಕತ್ತಿ ಎತ್ತಂಗಿಲ್ಲ, ಇದನ್ನ ಬಳಸ್ಕೊಂಡೆ ಆಕಿ ಗಂಡುಗೊಲಿ ಕುಂಬಾರಮ್ಮ ಮರಣ ಒಂದಕ್ಕೆ ಕಾರಣ ಆಗ್ತಾಳೆ. ಈಕಿ ಅದನ್ನೇ ಇಲ್ಲಿ ಬರೋರು ಈಕಿನ ತುಳ್ಕೊಂಡ್ ಬರ್ಲಿ ಅಂತೇಳಿ ಅದನ್ನ ಇಲ್ಲಿ ಕೆತ್ತಿದ್ದಾರೆ. ಯಾರೇ ದೇವಸ್ಥಾನ ಒಳಗ್ ಬಂದ್ರು ಆಕಿ ತುಳ್ಕೊಂಡ್ ಬರ್ಲಿ ಅಂತೇಳಿ ಒಂದ್ ಭಾವನೆ. ಇದು ಮೂಲ ಸ್ಥಾನ, ಇದು ಮೂಲ ಸಮಾಧಿ. ನಾವು ಇದನ್ನೇನಂತ ಕರಿತೀವಿ, ಗಂಡುಗೊಲಿ ಕುಮಾರಮ್ಮನ ಸಮಾಧಿ ಅಂತ ಕರಿತೀವಿ ನಾವು. ಅಂದ್ರೆ ದೆಹಲಿಯಲ್ಲಿ ಮರಣ ಹೊಂದಿದ್ದು ಕುಮಾರಮ್ಮ ಅಂದ್ರೆ ತನ್ನ ರುಂಡವನ್ನ ಏನು ತ್ಯಾಗ ಮಾಡ್ತಾನೋ ಅದನ್ನ ದೆಹಲಿಯಿಂದ ತಂದು ಇಲ್ಲಿ ಪೂಜೆ ಮಾಡ್ತಂತ ಸ್ಥಳೀಯರು ಪೂಜೆ ಮಾಡ್ತಾರೆ. ಇಲ್ಲಿ ತಂದು ಸಮಾಧಿ ಮಾಡ್ತಾರೆ, ಅದನ್ನ ಗುಡಿ ಕಟ್ಟು ಪೂಜೆ ಮಾಡುವಂತದ್ದು. ಈ ಡೆಲ್ಲಿಲಿಂದ ಇಲ್ಲಿಂದ ಪೂಜೆ ಮಾಡುವಂತದ್ದು. ಇವೆಲ್ಲ ವೀರಗಾಲ್ಗಳು. ಅಂದ್ರೆ ಇದು ನಮ್ಮ ಪೂರ್ವಿಕರು ಯಾವ ತರ ದೈವ ಭಕ್ತರಾಗಿದ್ರು ಅಂತ ತೋರಿಸೋ ರೀತಿ ಇದು. ನೋಡಿ, ನಮ್ಮ ದೈವಿಕರೆಲ್ಲ ಶಿವನ್ ಭಕ್ತರಾಗಿದ್ರು, ಅದನ್ನ ಶಿವನ್ ಕೆತ್ತಿದ್ದಾರೆ, ಅದನ್ನ ಪೂಜೆ ಮಾಡುವಂತ ಸಂದರ್ಭವನ್ನು ಇಲ್ಲಿ ಕೆತ್ತಿದ್ದಾರೆ. ಆಮೇಲೆ ಇದು ಸೂರ್ಯ ಚಂದ್ರ ಇರುವವರೆಗೂ ಈ ಸಾಮ್ರಾಜ್ಯ ಇರುತ್ತೆ, ನೆನಪಲ್ಲಿ ಇರುತ್ತೆ ಅಂತ. ಇದು ಯುದ್ಧ ಮಾಡುವಂತ ಸಂದರ್ಭ. ಇದು ಗಂಡುಗೊಲಿ ಕುಮಾರನ್ ಆಯ್ತು, ಇದು ಸೈನಿಕರೊಂದು ಯುದ್ಧ ಮಾಡುವ ಸಂದರ್ಭವನ್ನು ಕೆತ್ತಿರುವಂತದ್ದು. ಆಮೇಲೆ ಇದನ್ನು ನಾವು ಇದು ನೋಡ್ಬೋದು, ಕುಮಾರಮ್ಮ ಬಾಣ ಪ್ರಯೋಗ ತರಬೇತಿ ಹೊಂದುವ ಅಥವಾ ಬಾಣ ಪ್ರಯೋಗಿಸುವ ಸಂದರ್ಭವನ್ನು ಇಲ್ಲಿ ಕೆತ್ತಿದ್ದಾರೆ. ಇದು ಬಂದ್ಬಿಟ್ಟು ಇದು ಕುಮಾರರಾಮನ್ ಕುದುರೆ. ಅದು ಅತ್ಯಂತ ಪ್ರಿಯವಾದ ಕುದುರೆ, ಕುಮಾರರಾಮ್ಗೆ ಇಷ್ಟವಾದ ಕುದುರೆ. ಇದು ಕುಮಾರರಾಮನ್ ಕುದುರೆ ಡ್ರೆಸ್ ಬಂದ್ಬಿಟ್ಟು ಬೊಲ್ಲ ಕುದುರೆ ಏನ್ ಮಾಡುತ್ತೆ, ಕುಮಾರರಾಮ್ ಪ್ರತಿಯೊಂದು ಯುದ್ಧಕ್ಕೂ ಸರಿಸಟಿಯಾಗಿ ನಿಲ್ಲುತ್ತೆ ಈ ಕುದುರೆ. ಅದು ಕುಮಾರಮ್ಮ ದೆಹಲಿಯಲ್ಲಿ ಮರಣ ಹೊಂದಿದ ನಂತರ ಈ ಕುದುರೆಗಳು ಕೂಡ ಆತನ ನೆನಪಲ್ಲಿ ಮಾಡಿದಂತ ನೈಸರ್ಗಿಕ ಮೆಟ್ಟಿಲುಗಳು. ಕೋಟೆ ಬಾಗಿಲು ಮೇನ್ ಮೆಟ್ಲುಗಳಿವು ಅವಾಗಿನ ಕಾಲದ ಮೆಟ್ಲುಗಳಿವು ಇನ್ನೂ ಇದ್ವು, ಬಟ್ ಮಳೆ ಗಾಳಿಗೆ ಸ್ವಲ್ಪ ಇದಾಗಿದೆ. ಇದು ಮೇನ್ ದ್ವಾರ ಬಾಗಿಲು. ಇನ್ನೇನ್ ಕೋಟೆ ಒಳಗೆ ಹೋಗ್ತೀವ ಅಂತ ಅಂದ್ರೆ ಈ ದ್ವಾರ ಬಾಗಿಲು ಪ್ರವೇಶ ಮಾಡ್ಬೋದು. ಇಲ್ಲಿಂದ ನಾವು ಒಳಗೆ ಹೋದ್ರೆ ಅರಮನೆ ಸ್ಟಾರ್ಟ್, ಸಾಮ್ರಾಜ್ಯ ಸ್ಟಾರ್ಟ್. ಇಲ್ಲಿ ಕೂಡ ಮೆಟ್ಲುಗಳಿವೆ. ಇದೇನ್ ಎಂಟ್ರನ್ಸ್. ಇಲ್ಲಿಂದ ನಾವು ಒಳಗೆ ಹೋದ್ರೆ ಸಾಮ್ರಾಜ್ಯ ಏನ ಕಾಣ್ಬೋದು ನಾವು ಇಲ್ಲಿಂದ. ಒಳಗಡೆಯಿಂದ ಒಂದು ದೋಣಿ ಇದೆ, ನಮ್ಮ ಪೂರ್ವಿಕರ ಬಳಸ್ಕೊಂತ ನೀರಿನ ಸಂಗ್ರಹ. ಇಲ್ಲಿ ಅಂದ್ರೆ ಗುಡ್ಡದ ಮೇಲೆ ನೀರು ಬರ್ತದೆ. ಅದು ಕೃತಕ ನೀರು. ಅದೆಂದು ಹುಲಿಗಿಯಿಂದ ಬರುತ್ತಂತ ಹೇಳ್ತಾರೆ. ಕೃತಕ ನೀರು ಅದೊಂದು ಸಂಗ್ರಹಣೆ, ಒಂದು ದೋಣಿ ಅಂತಿದೆ ಅದೊಂದು. ಮತ್ತೆ ಅಲ್ಲಿ ಮೇಲ್ಗಡೆ ಇದು ಇದೆ, ಒಂದು ಅಂಬರಿ ಹೋಗಿದ್ದು ಇಲ್ಲಿಂದ, ಮೈಸೂರು ಅಂಬರಿ ಹೋಗಿದ್ದು ಇಲ್ಲಿಂದನೇ ಅಂತ ಒಂದು ಉಲ್ಲೇಖ, ಒಂದು ಕೋಟೆ ಇದೆ ಒಂದು. ಅದಕ್ಕೆ ಸುತ್ತಲೂ ಎಲ್ಲೂ ಬಾಗ್ಲಿಲ್ಲ. ಅದನ್ನು ನಾವು ಮುಂದೆ ನೋಡ. ಬ್ರದರ್, ಇನ್ನೊಂದು ವಿಷಯ, ಇಲ್ಲಿ ಈಗೆಲ್ಲ ಬಂಗಾರ ಕಳ ಮಾಡ್ತಾರ, ಆತರ ಏನ ಕಳ್ರ ಇಲ್ಲಿ ಏನಾದ್ರು ಬರ್ತಾರೆ ಕೆಲವಷ್ಟು ಜನ ಬರ್ತಾರೆ. ಇದು ಅವಾಗ ಇಲ್ಲಿ ಟಂಕಶಾಲೆ ಆಗಿತ್ತು. ಇಲ್ಲಿ ಟಂಕಶಾಲೆಗಳು ಇದ್ವು. ಇಲ್ಲಿ ಟಂಕಶಾಲೆ ಅಂದ್ರೆ ಇವು ನಾಣ್ಯವನ್ನು ಚಿನ್ನವನ್ನು ಮುದ್ರಿಸುವ ಸ್ಥಳ. ಇವಾಗ ಅರವಿ ಇದೆಯಲ್ಲ ಆತರ ಅವಾಗಿನ ಕಾಲಕ್ಕೆ ಇಲ್ಲಿ ಚಿನ್ನ ಮುದ್ರಿತ ಮಾಡ್ತಿದ್ರು. ಚಿನ್ನವನ್ನು ಇಲ್ಲೇ ಸ್ಟಾಪ್ ಮಾಡಿ ಇಲ್ಲೇನ ಇದಾಗ್ತಿತ್ತು, ಒಂದು ಟಂಕಶಾಲೆ ತರ.
ಮುದ್ರಿತ ಆಗ್ತಿದ್ವು ಚಿನ್ನದ ನಾಣ್ಯಗಳು. ಅವಾಗಿನ ಸ್ಟಾಪ್. ಅವಾಗಿನ ಸ್ಟಂಪ್ ನೋಡಕ್ ಸಿಗ್ತವೆ, ಬಟ್ ಅವು ನಿಖರವಾಗಿ ಎಲ್ಲಿದೆ ಅಂತ ಗೊತ್ತಿಲ್ಲ, ಬಟ್ ಇದು ಬನ್ನಿ ಫ್ರೆಂಡ್ಸ್, ಗಂಡುಗಲಿ ಕುಮಾರರಾಮ ವಾಸಿಸೋ ಅರಮನೆ ಇದ್ದಂತ ಜಾಗದಲ್ಲಿ ನಾವಿದ್ದೀವಿ ಈಗ. ಬನ್ನಿ ತೋರಿಸ್ತೀವಿ ಅವಾಗ ಯಾವ ತರ ಬದುಕಿದ್ರು, ಯಾವ ತರ ಇತ್ತು, ಯಾವ ತರ ಇದೆ ಅಂತ ತೋರಿಸ್ತೀವಿ. ಇದೇ ಗಂಡುಗಲಿ ಕುಮಾರರಾಮ ಅರಮನೆ ಅವಾಗಿನ ಕಾಲಕ್ಕೆ. ಇಲ್ಲಿದಲ್ಲ ಇನ್ನೋದ್ರಾಗೆ ಇದೆ. ಇದು ಕೆಳಗೆ ನಮ್ಗೆ ಒಂದು ಸುರಂಗ ಕಾಣುತ್ತೆ. ಇಲ್ಲಿ ನಿಂತಿದ್ದೀವಿ ನಾವು. ಇದ್ರ ಕೆಳಗೆ ಪೂರ ಸುರಂಗ ಇತ್ತಂತ ಹೇಳ್ತಾರೆ. ನಾವು ಪ್ರಯೋಗ ಮಾಡ್ಬೇಕಂದ್ರೆ ನಾವು 2 ಸತಿ ಒದ್ ನೋಡ್ರಿ, ನಿಮ್ಗೆ ಸೌಂಡ್ ಗೊತ್ತಾಗತ್ತಲ್ರಿ. ಬೇರೆ ತರ ಸೌಂಡ್ ಬರುತ್ತೆ ಕೆಳಗಡೆ. ವೈಬ್ರೇಷನ್ ಆಗುತ್ತಾ? ಅಲ್ಲಿ ವೈಬ್ರೇಷನ್ ಆಗುತ್ತೆ. ಇದು ವೈಬ್ರೇಷನ್ ಎಲ್ಲೆಲ್ಲಿ ಆಗುತ್ತೋ ಆಧಾರ ನಿಜ ನೋಡಿ ಫ್ರೆಂಡ್ಸ್, ಇಲ್ಲಿ ಸೌಂಡ್ ಆಗ್ತದೆ. ವಿಚಿತ್ರ. ಕೆಳಗಡೆ ಐತಿ, ಕೆಳಗಡೆ ಸುರಂಗ ಐತಿ. ಇವಾಗ್ಲೂ ಇದೆ ಅಂತಿದೆ. ಇವಾಗ್ಲೂ ಇದೆ, ಇದೆ ಅಂದ್ರೆ ಬಿಡೋದಿಲ್ಲ, ದಾರಿ ಇಲ್ಲ. ದಾರಿ ಇಲ್ಲ, ದಾರಿ ಮುಚ್ಕೊಂಡು ಹೋಗಿದೆ. ಬೈತಾರೆ ಅಂದ್ರೆ ಅಷ್ಟು ಸುರಕ್ಷಿತವಲ್ಲ ಅಂತ. ಇದೆಲ್ಲ ನಿಧಿಗಳರ ಕೆಲಸ ಅದ. ಸಿಕ್ಕಿದೆ ಅವ್ರಿಗೆ? ಇಲ್ಲ ಆಯ್ತು. ನೋಡ್ರಿ ಎಲ್ಲ ಕೆಳಗೆ ಸೌಂಡ್ ಆಗುತ್ತಾ ನೀವು? ಅದಕ್ಕೆ ನೋಡಿ ನಿಮ್ ಇನ್ನೊಂದು ನೋಡ್ರಿ, ಯಾವ್ದೇ ಬಣ್ಣ ಒದ್ರೆ ಸೌಂಡ್ ಬರಲ್ಲ. ನಾರ್ಮಲ್ ಕಲ್ಲು ಇಲ್ಲಿ ಬೇರೆ ಬರುತ್ತೆ, ಇಲ್ಲಿ ಬೇರೆ ಬರುತ್ತೆ. ಇಲ್ಲಿ ಸುರಂಗ ಇದೆ ಅನ್ನೋ ఎక్కువ ಸೌಂಡ್ ಬರುತ್ತೆ ನಮ್ಗೆ. ಇನ್ನೊಂದೇನು ಗೊತ್ತಾ, ನಾವ್ ಯಾವ್ದೇ ಬಂಡೆಯನ್ನು ಹೋದ್ರು ಸೌಂಡ್ ಮಾಡಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಹೊತ್ತು ನೋಡ್ರಿ ಸೌಂಡ್ ಹೆಂಗ್ ಬರುತ್ತೆ, ವೈಬ್ರೇಷನ್ ಆಗುತ್ತೆ. ಇದ್ರ ತೆಳಗನು ಸುರಂಗ ಇದೆ, ಮನೆಗಳಿದ್ದು ಸುರಂಗ ಇತ್ತು. ಎಲ್ಲ ನೋಡ್ರಿ ಹೇಗಿದೆ ಮನೆ. ಅದ್ ಮನೆ ಅಲ್ಲ, ಅದು ಇದು ಮೈಸೂರು ಅಂಬರಿ ಹೋಗಿದ್ದು ಅದು. ಮೈಸೂರು ಅಂಬರಿ ಮೊದ್ಲು ಇಲ್ಲೇ ಇತ್ತಂತ ಒಂದು. ಇದೆಲ್ಲ ಮನೆ ಇದೆಲ್ಲ ಗಿಡ ಗಂಟೆಗಳು ಬೆಳ್ಕೊಂಡಿರೋದ್ರಿಂದ ನಮ್ಗೆ ಇಲ್ಲ ವಾಸ ಮಾಡ್ತಿದ್ದಿಲ್ಲ. ಅದು ಸುರಂಗ ಜಸ್ಟ್ ಹೋಗಕ್ಕೆ ಇಲ್ಲ, ಅಡಗು ತಾಣ ಅಂತ ಬಳಸ್ಬೋದು. ಹಂಗೆ ಸುಮ್ನೆ ಯಾರು ಶತ್ರು ಅಟ್ಯಾಕ್ ಆಯ್ತಂದ್ರೆ ಅಲ್ಲಿ ಸೈನಿಕರನ್ನ ಅಡಗಿಸಿರ್ತದ ಸ್ಥಳ ಅದು ಸುರಂಗ ಅಂದ್ರೆ. ಇಲ್ಲ ಯಾರಿಗೋ ಬೇರೆ ದಾರಿಗೆ ಹೋಗಕ್ಕೆ. ಇವೆಲ್ಲ ಮನೆಗಳು ಬ್ರೋ, ಇಲ್ಲ ಇವೆಲ್ಲ ಮನೆಗಳು. ಅವ್ರ ಸಾಮ್ರಾಜ್ಯ ಇದೆ ಅಲ್ಲಿ. ಇದೆ ಸಾಮ್ರಾಜ್ಯ. ಇದೆಲ್ಲ ಮನೆಗಳು. ಫ್ರೆಂಡ್ಸ್, ಇದೆಲ್ಲ ಅವ್ರು ವಾಸಿಸಿದಂತ ಮನೆಗಳ ಕಲ್ಲುಗಳು ನೋಡ್ ಬಂದ್ವಿ. ಎಲ್ಲ ಸೇಮ್ ಮನೆ ಟೈಪೇ ಇದೆ. ಇದು ಗಾಳಿ ಮಳೆಗೆಲ್ಲ ಬಿದ್ದೋಗಿದಾವೆ, ಅವಾಗ್ಲೇ ಬಿದ್ದೋಗಿದಾವೆ. 600 ವರ್ಷ ಅಂದ್ರೆ 700-800 ವರ್ಷ ಸುಮಾರು. 700 ವರ್ಷ. ಇದೇನ್ ನೋಡ್ತದೀವಿ ನಾವು ಇದನ್ನ. ಇದು ಮೈಸೂರು ಅಂಬರಿ ಇಲ್ಲಿಂದನೇ ಹೋಗಿತ್ತಂತ ಒಂದು ನಮ್ಮ ಹಿರಿಯರು ಹೇಳೋ ಪ್ರಕಾರ. ಮೈಸೂರು ಅಂಬರಿ ಇಲ್ಲಿಂದನೇ ಹೋಗಿತ್ತು ಅಂದ್ರೆ. ಇದಕ್ ನೋಡ್ರಿ, ಸುತ್ತ ಎಲ್ಲೂ ಬಾಗ್ಲಿಲ್ಲ. ಇದ್ರೊಳಗೆ ನಾವೇನ್ ಸುರಂಗ ನೋಡಿದ್ವಲ್ಲ, ಆ ಸುರಂಗ ಇದ್ರೊಳಗೆ ಇಲ್ಲಿಂದನೇ ದಾರಿ ಇದೆ ಅಂತ ಒಂದು ನಮ್ಮ ಹಿರಿಯರು ಹೇಳ್ತಾರೆ. ಸುತ್ತಲೂ ಬಾಗ್ಲಿಲ್ಲ, ಎಲ್ಲ ಸುತ್ತಲೂ ನೋಡ್ಕೊಂಬರ್ರಿ, ಬಾಗ್ಲಿಲ್ಲ. ನಮ್ಮ ಮೈಸೂರು ಅಂಬರಿ ಇಲ್ಲಿಂದ ಇದ್ರೊಳಗೆ ಇತ್ತು, ಇಲ್ಲಿಂದ ಹೋಗಿತ್ತಂತ ನಮ್ಮ ಪೂರ್ವಿಕರು ಹೇಳ್ತಾರೆ. ಗ್ರೇಟ್. ಒಳಗಡೆ ಏನಿದೆ ಅಂತ ನೋಡೋ ಇಲ್ಲ, ದಾರಿ ಇಲ್ಲ, ನೋಡಕ್ ಸಿಗಲ್ಲ ನಮಗೆ. ಇದು ಸುರಂಗ. ಇದು ಹತ್ತಿರ ಒಳಗೆ ಹೇಳಕ್ ಬರಲ್ಲ. ಪ್ರಾಣಿ ಪಕ್ಷಿ ಅವೆಲ್ಲ ಇರುತ್ತೆ. ಹೌದು. ಅಂದ್ರೆ ಜೈನರು ಇದ್ರ ಇದ್ರು. ಇವ್ರು ಆರಾಧನೆ ಮಾಡ್ತಿದ್ರು. ಇವ್ರೇನ ಪೂರ್ವಿಕರ ಸ್ಥಳೀಯರು ಏನಿದ್ರು, ಅವ್ರು ಇದು ಮಾಡ್ತಿದ್ರು, ಆರಾಧನೆ ಮಾಡ್ತಿದ್ರು ಅವ್ರನ್ನ. ಗ್ರೇಟ್. ಜೈನ ಮೂರ್ತಿ ಇದಿತ್ತು. ಬಟ್ ಇದು ನಿಧಿಗಳರ ಕೆಲಸ ಇದೆಲ್ಲ ಮಾಡಿ, ಅದು ಸುಸಜ್ಜವಾಗಿದ್ದನ್ನ ಹಾಳು ಮಾಡಿದ್ರು. ಇಲ್ಲೆಲ್ಲ ಕಿತ್ತಿ ದಬ್ಬ ಹಾಕ್ಬಿಟ್ಟಿದ್ರು ಕಳ್ರು. ಅದೇ ನಿಧಿಗಳರ ಕೆಲಸ ಅದು. ಇದ್ರ ಮೇಲೆನೆ ಅವ್ರು ಸಾಂಗ್ ಶೂಟ್ ಮಾಡಿದ್ದು. ಲೇಲೆ ಪಾರ್ಟಿ ಅಂತ ಒಂದು ಸಾಂಗ್ ಇದೆ ನೋಡ್ರಿ, ಶಿವರಾಜ್ ಕುಮಾರ್ ಅಂತ. ಗಂಡುಗಲಿ ಕುಮಾರರಾಮ್ ಪಿಕ್ಚರ್. ಗಂಡುಗಲಿ ಕುಮಾರರಾಮ್ ಪಿಕ್ಚರ್ ಒಳಗ ಇದ್ರ ಮೇಲೆ ಎಲ್ಲ ಸಾಂಗ್ ಶೂಟ್ ಮಾಡಿದ್ದು. ಇಲ್ಲಿ ತೆಗ್ದಿದಾರ ನೋಡಿ ಬ್ರೋ. ನಿಧಿ ಆಸೆಗಾಗಿ ಬ್ರೋ, ಅದು ನಿಧಿ ಆಸೆಗಾಗಿ ಇಲ್ಲಿನೂ ತೆಗ್ದಿದಾರ ನೋಡ್ರಿ. ಸಿಕ್ಕಾಪಟ್ಟಿ ತೆಗ್ದಿದ್ದಾರೆ. ಇಲ್ಲಿನೂ ತೆಗ್ದಿದ್ದಾರೆ ನೋಡ್ರಿ. ಹೆವಿ ತೆಗ್ದಿದ್ದಾರೆ. ಪೂರ್ತಿ ಒಳಗಿದೆ ಅಲ್ಲ ಬ್ರೋ ಅದು. ಸಿಕ್ಕಾಪಟ್ಟಿ. ನೋಡ್ರಿ ಮುಂದೆ ಇನ್ನು ಒಳಗಿದೆ ಅದು. ನೋಡಿ ಫ್ರೆಂಡ್ಸ್, ಬಂಗಾರದ ಆಸೆಗೆ ಏನೆಲ್ಲ ಮಾಡ್ತಾರ ಜನಗಳು. ಎಷ್ಟು ತೆಗೆದ್ರು ಸಿಕ್ಕಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಬ್ರೋ. ಸಿಕ್ಕಿರ್ಬೋದು, ಸಿಗದೆ ಇರ್ಬೋದು. ಅವರು ಆಸೆಗೆ ಏನ್ ಬೇಕಾದ್ರೂ ಮಾಡ್ತಾರೆ ಬ್ರೋ.
ನಮ್ಗೆ ಎಂಟ್ರೆನ್ಸ್ ಎಲ್ಲಿಂದ ಸಿಗುತ್ತೆ ಅಲ್ಲಿ ಸಿಗುತ್ತೆ ಎಂಟ್ರೆನ್ಸ್ ಅಲ್ಲಿಂದ ಇದು ಎಲ್ಲಿಂದ ಅವಾಗಿಂದ ಎಂಟ್ರೆನ್ಸ್ ಇದು ನಮ್ದು ಇಲ್ಲಿ ನಿಮ್ಗೆ ಹೋಗಿದ್ವಲ್ಲ ಇದು ಎಂಟ್ರೆನ್ಸ್ ಅಲ್ಲ ನಮ್ಗೆ ಇದು ಎಂಟ್ರೆನ್ಸ್ ಅಲ್ಲ ಇದು ಸುಮ್ಮನೆ ಇದು ಅಲ್ಲಿ ನಮ್ಗೆ ಎಂಟ್ರೆನ್ಸ್ ಅಲ್ಲಿಂದ ಸಿಗುತ್ತೆ ಅಂದ್ರೆ ಇಲ್ಲೆಲ್ಲ ಫಸ್ಟ್ ಊರದ್ದು ಹಿಂಗೆ ಊರು